ಹೌದು, ಚಿಕ್ಕಣ್ಣ ಅವರ ಒಂದು ಮದುವೆಯೂ ಕೂಡ ಫಿಕ್ಸ್ ಆಗಿದೆ. ಇದೇ ತಿಂಗಳು ಆಗಸ್ಟ್ 29-30ನೇ ತಾರೀಕು ಮದುವೆ ಇರುವಂತದ್ದು. ಬಿಕಾಸ್ ದರ್ಶನ್ ಅವರ ಆಗಮನವಾಗುತ್ತಾ, ದರ್ಶನ್ ಅವರ ಒಂದು ಮದುವೆ ಅಂದ್ರೆ ಚಿಕ್ಕಣ್ಣ ಅವರ ಮದುವೆಗೆ ದರ್ಶನ್ ಅವರು ಬರ್ತಾರ. ಯಾಕೆಂದ್ರೆ ಚಿಕ್ಕಣ್ಣ ಮತ್ತೆ ಡಿಬಾಸ್ ದರ್ಶನ್ ಅವರು ತುಂಬಾನೇ ಕ್ಲೋಸ್. ಮತ್ತೆ ದರ್ಶನ್ ಅವರಿಗೆ ಚಿಕ್ಕಣ್ಣ ಅವರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಲವಾರು ಕಡೆ ನೋಡಿರ್ತೀರಾ, ಪಾರ್ಟಿಲಿ ನೋಡಿರ್ತೀರಾ, ಈವೆಂಟ್ ಫಂಕ್ಷನ್ ಗಳಲ್ಲಿ ನೋಡಿರ್ತೀರಾ. ಮತ್ತೆ ಏನೋ ಒಂದು ಇನ್ಸಿಡೆಂಟ್ ಆಯ್ತು, ದರ್ಶನ್ ಅವರ ಇನ್ಸಿಡೆಂಟ್. ಅದಕ್ಕೆ ಹಿಂದಿನ ದಿವಸ ಕೂಡ ಚಿಕ್ಕಣ್ಣ ಅವರು ದರ್ಶನ್ ಒಟ್ಟಿಗೆ ಪಾರ್ಟಿಯನ್ನು ಸಹ ಮಾಡಿರ್ತಾರೆ, ಊಟವನ್ನು ಸಹ ಮಾಡಿರ್ತಾರೆ. ಸೊ ಹೀಗಾಗಿ ಚಿಕ್ಕಣ್ಣ ಅವರು ಕೂಡ ವಿಚಾರಣೆಗೆ ಕರ್ಕೊಂಡು ಹೋಗಿದ್ದು ಅದನ್ನು ಕೂಡ ನೋಡಿರ್ತಾರೆ 2 ವರ್ಷದ ಹಿಂದೆ. ಸೊ ತುಂಬಾನೇ ಚಿಕ್ಕಣ್ಣ ಅವ್ರಿಗೂ ಕೂಡ ಆಸೆ ಇತ್ತು ದರ್ಶನ್ ಅವರು ಮದುವೆಗೆ ಬರ್ಬೇಕು ಅಂತ. ಮತ್ತೆ ದರ್ಶನ್ ಅವರು ಬರ್ಬೋದು ಅಂತಾನೆ ಇಷ್ಟು ಏನು 1 ವರ್ಷ ಡಿಲೇನ ಮಾಡಿದ್ರು. ಮದುವೆ ಮುಂಚೆನೆ ಆಗ್ಬೇಕಾಗಿತ್ತು, ಬಟ್ ದರ್ಶನ್ ಅವರ ಆಗಮನ ಆದ್ಮೇಲೆ ಮದುವೆ ಆಗೋಣ ಅಂತ ಇದು ಮಾಡಿದ್ರು. ಬಟ್ ಈಗ ಅವರು ದರ್ಶನ್ ಅವರಿಗೆ ಮತ್ತೆ ಜಾಮೀನು ಏನು ರಿಜೆಕ್ಟ್ ಆಗೋಯ್ತಲ್ಲ, ಮತ್ತೆ ಪೋಸ್ಟ್ಪೋನ್ ಆಗೋಯ್ತಲ್ಲ, ಸೊ ಹಾಗಾಗಿ ಮತ್ತೆ ಬೇಡ ಇದೇ ವರ್ಷದಲ್ಲಿ ಆಗ್ಬೋಣ ಅಂತ ಚಿಕ್ಕಣ್ಣ ಅವರು ಇದೇ ತಿಂಗಳು ಆಗ್ತಾ ಇದಾರೆ ಮದ್ವೆ. ಇದೆಲ್ಲ ಸೆಲೆಬ್ರಿಟೀಸ್ ಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಇನ್ವಿಟೇಷನ್ ಅನ್ನ ಸಹ ಕೊಡ್ತಾ ತಪ್ಪಿಸ್ತಾ ಇದ್ದಾರೆ. ಮತ್ತೆ ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೂ ಕೂಡ ಅಂದ್ರೆ ಡಿಬಾಸ್ ಅವರ ಪತ್ನಿಗೂ ಕೂಡ ಇನ್ವಿಟೇಷನ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಡಿಬಾಸ್ ಅವ್ರನ್ನು ಕೂಡ ಹೋಗಿ ಖುದ್ದಾಗಿ ಮಾತನಾಡಿಸ್ಕೊಂಡು ಬಂದಿದ್ದಾರೆ ಏನು ಚಿಕ್ಕಣ್ಣ ಅವರು. ಜೊತೆಗೆ ಈ ವಿಚಾರವನ್ನು ಕೂಡ ತಿಳಿಸ್ತಾರೆ, ಫೋಟೋವನ್ನು ಕೂಡ ತೋರಿಸ್ತಾರೆ, ಮತ್ತೆ ವಿಶಸ್ ಗಳನ್ನ ತಿಳಿಸಿದ್ದಾರೆ. ಡಿಬಾಸ್ ದರ್ಶನ್ ಅವರು ಬರಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಜಾಮೀನು ರೀತಿ ಎಲ್ಲ ಸಿಗೋದಿಲ್ಲ, ಪೆರೋಲ್ ಮೇಲೆ ಕೂಡ ಅವ್ರಿಗೆ ಬರಕ್ ಆಗೋದಿಲ್ಲ. ಸೊ ಅಲ್ಲಿಂದಾನೆ ವಿಶಸ್ ಗಳನ್ನ ತಿಳಿಸಿದ್ದಾರೆ. ವಿಜಯಲಕ್ಷ್ಮಿ ಅವರು ಹೋಗ್ತಾರೆ, ಹೋಗಿ ವಿಶಸ್ ಗಳನ್ನ ಕೂಡ ತಿಳಿಸಿ ಮದ್ವೆನ ಊಟವನ್ನು ಕೂಡ ಮಾಡ್ಕೊಂಡು ಬರ್ತಾರೆ. ಇನ್ನಿತರ ಬೇರೆ ಬೇರೆ ಕಲಾವಿದರು ಸಹ ಹೋಗ್ತಾರೆ. ಚಿಕ್ಕಣ್ಣ ಅವರು ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ದರ್ಶನ್ ಅವರನ್ನ. ದರ್ಶನ್ ಅವರು ಇರ್ಬೇಕಾಗಿತ್ತು ಅಂತ ಅವ್ರಿಗೂ ಕೂಡ ಬಹಳಷ್ಟು ಆಸೆ ಫೀಲ್ ಕೂಡ ಆಗ್ತಾ ಇದೆ.